ಆಟದಲ್ಲಿ ಸೋಲು ಗೆಲುವು ಸಹಜ, ಎರಡನ್ನೂ ಕ್ರೀಡಾಪಟುಗಳು ಸ್ವೀಕರಿಸಬೇಕು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬಸವಣ್ಣ ದೇವರ ಮಠದ ಆವರಣದಲ್ಲಿ ನೆಲಮಂಗಲ ತಾಲೂಕು ವಕೀಲರ ಸಂಘದಿಂದ ಹಾಗೂ ಮನುಗೌಡ ಅಧ್ಯಕ್ಷತೆಯಲ್ಲಿ ವಕೀಲರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಬಸವಣ್ಣ ದೇವರ ಮಠದ ಸ್ವಾಮೀಜಿಗಳು ಮತ್ತು ನೆಲಮಂಗಲ ವಕೀಲರ ಸಂಘದ ಅಧ್ಯಕ್ಷರಾದ ಕೇಶವಮೂರ್ತಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನೆಲಮಂಗಲದ ಭಾವನೆ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಈಗ 300 ಜನಕ್ಕೂ ಅಧಿಕವಾಗಿ ನೆಲಮಂಗಲದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಬಹಳ ಸಂತೋಷ ಆಗ್ತದೆ. ನೆಲಮಂಗಲದಲ್ಲಿ 300ಕ್ಕೂ ಅಧಿಕವಾಗಿರ್ತಕ್ಕಂಥ ವಕೀಲರು ಎಲ್ಲ ಒಂದ್ ಕಡೆ ಸೇರ್ತಕ್ಕಂಥದ್ದು, ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥದ್ದು, ಮತ್ತೆ ಆ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಕ್ಷಣ ಅದು ಬಹಳ ಸಂತಸ ಮತ್ತೆ ಅದು ಮರೆಯಲಾಗದಂತ ಒಂದು ಕ್ಷಣವನ್ನ ಅನುಭವವನ್ನ ಕೊಡ್ತಕ್ಕಂಥದ್ದು. ಇದರಲ್ಲಿ ಕ್ರೀಡೆಯಲ್ಲಿ ಸೋಲು ಮತ್ತೆ ಗೆಲುವು ಅಂತಕ್ಕಂಥದ್ದು ಸಹಜ. ಅದನ್ನ ಎಷ್ಟು ಜನ ನಾವು ಭಾಗವಹಿಸಿದ್ವಿ ಅಂತಕ್ಕಂಥದ್ದು ಮುಖ್ಯನೇ ಹೊರತು ಇಲ್ಲಿ ಬಹುಮಾನವನ್ನ ತೆಗೆದುಕೊಂಡಿದ್ದು ಯಾರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂತಕ್ಕಂಥದ್ದು. ಯಾಕೆ ಅಂತಂದ್ರೆ ಕ್ರೀಡೆ ಅಂತಂದ ಕ್ಷಣದಲ್ಲೇ ನಮ್ಗೆಲ್ಲ ಈಗೆಲ್ಲ ಎಲ್ಲರಿಗೂ ಕೈಕಾಲು ನೋವು ಬರಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ ವಕೀಲರು ನಿತ್ಯ ಕನಿಷ್ಠ ಅಂತಂದ್ರೆ 1-2 hours ವಾಕಿಂಗ್ ಮಾಡ್ತಾನೆ ಇರ್ತಾರೆ. ಜಾಗಿಂಗು, ಯೋಗಾಸನ, ಮತ್ತೊಂದು ಮಗದೊಂದು ಆ ಶುಗರ್ ಅಂತಕ್ಕಂಥದ್ದು, ಪ್ರೆಷರ್ಗೆ ಸಹಜವಾಗಿ ಆರೋಗ್ಯದ ಇದರಿಂದ ನಾವೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ರನ್ನಿಂಗ್ ರೇಸ್ ಇದೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ವಕೀಲರಾದ ಕೇಶವಮೂರ್ತಿ, ಆಟದಲ್ಲಿ ಸೋಲು ಗೆಲುವು ಸಹಜ, ಎರಡೂ ತಂಡದವರು ಈ ಸೋಲು ಗೆಲುವನ್ನು ಸ್ವೀಕರಿಸಬೇಕು. ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನ ಆಡಬೇಕು. ದಿನನಿತ್ಯ ವಕೀಲರು ಕೇಸು, ಕಕ್ಷಿದಾರರು, ಕೋರ್ಟ್ ಕಚೇರಿ ಇದರಲ್ಲೇ ಕಾಲ ಕಳೆಯುತ್ತಾರೆ. ಇದನ್ನ ಗಮನಿಸಿದ ನಾವು ವಕೀಲರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕೆಂದು ತಿಳಿದುಕೊಂಡು ಎಲ್ಲಾ ವಕೀಲರಿಗೂ ಕೇಳಿದಾಗ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸುತ್ತೇವೆಂದು ಹೇಳಿದರು. ಆ ನಿಟ್ಟಿನಲ್ಲಿ ಇಂದು ಕಬಡ್ಡಿ, ರನ್ನಿಂಗ್ ರೇಸ್, ರಿಲೇ, ಗುಂಡು ಎಸೆತ, ಶಾಟ್ ಪುಟ್ ಹಾಗೂ ಕ್ರಿಕೆಟ್, ವಾಲಿಬಾಲ್ ಇನ್ನೂ ಇಂತಹ ಹಲವು ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೇವೆಂದು ತಿಳಿಸಿದರು. ಇದು ಪ್ರಥಮ ಬಾರಿಗಲ್ಲ, ಇದು ಪ್ರತಿ ವರ್ಷ ನಡೀತಾ ಇತ್ತು. ಮಧ್ಯೆ ಒಂದು ಸ್ವಲ್ಪ ದಿವಸ ಬ್ರೇಕ್ ಆಗಿತ್ತು. ಇದು ವಕೀಲರುಗಳು ಬೆಳಗಿಂದ ಸಂಜೆವರೆಗೂ ವಕೀಲ ವೃತ್ತಿ ಮಾಡಿ ಎಲ್ಲ ಅವರು ಭಾಳ ಸುಸ್ತಾಗಿರ್ತಾರಲ್ಲ, ಅದಕ್ಕೆ ನಮಗೆ ಇನ್ನೊಂದು ವಾರದಲ್ಲಿ ಅಥವಾ 28ನೇ ತಾರೀಕಿಗೆ ನಮಗೆ ಬೇಸಿಗೆ ರಜೆ ಬರೋದ್ರಿಂದ ಆ ಬೇಸಿಗೆ ರಜೆ ಸ್ಟಾರ್ಟ್ ಆಗೋ ಮುನ್ನ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸ್ಬೇಕಂತೇಳಿ ನಮ್ಮ ಎಲ್ಲ ಸದಸ್ಯರು ತುಂಬ ಆಸೆಪಟ್ಟಿದ್ದರಿಂದ ಈ ಸರಿ ಈ ಒಂದು ದಿವಸವನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಭಾಳಷ್ಟು ಜನ, ಸುಮಾರು 100 ಜನದ ಮೇಲೆ ಈ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಅವರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅದು ಯಶಸ್ವಿ ಸಹ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಕ್ರೀಡಾಪಟುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕ್ರೀಡಾಪಟುಗಳಿಗೆ ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನು ಆಡಬೇಕು. ಸೋಲು ಗೆಲುವು ಇದ್ದೇ ಇರ್ತದೆ. ಆದ್ದರಿಂದ ಕ್ರೀಡಾ ಮನೋಭಾವದಿಂದ ಆಡಿ ಈ ಕ್ರೀಡೆ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ವಕೀಲರುಗಳಿಗೆ ಇದು ಸ್ಫೂರ್ತಿದಾಯಕವಾಗಿ ಇರಬೇಕು. ಆ ರೀತಿ ತಾವೆಲ್ಲ ನಡ್ಕೊಳ್ಬೇಕು ಅಂತ ಹೇಳಿ ನಾನು ಅವ್ರು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವ ಕ್ರೀಡೆ ಇವತ್ತಿನ ದಿವಸ ಇದೆ ಸರ್? ಇವತ್ತಿನ ದಿವಸ ಕಬಡ್ಡಿ ಇದೆ, ಶಾರ್ಟ್ ಪುಟ್ ಎಲ್ಲ ಈಗ ಶುರುವಾಗಿದೆ. ಇನ್ನು ರನ್ನಿಂಗ್ ರೇಸ್ ಇದೆ, ರಿಲೇ ಎಲ್ಲ 100 ಮೀಟರ್ಸು, ಥ್ರೋಬಾಲ್ ಎಲ್ಲನೂ ಇದೆ. ಎಲ್ಲನೂ ಇದೆ. ಇವತ್ತು ಮುಗಿಲಿಲ್ಲ ಅಂದರೆ ನಾಳೆಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಕೇಶವಮೂರ್ತಿ ಅಂತ, ಈ ವಕೀಲ ಸಂಘದ ಅಧ್ಯಕ್ಷರು. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.